ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಬ್ಲಾಗರ್ ಸೋಲಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಇವತ್ತು ನಾವು ಬಂದಿದ್ದೇವೆ ಬಾಸಾ ಗುಡ್ಡಕ್ಕೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಹೋಗೋದು ಬೇಡ, ಇಲ್ಲೇ ಸ್ವಲ್ಪ ಪ್ಲೇಸ್ ಇದೆ, ನೋಡ್ಕೊಂಡು ಹೋಗೋಣ ಅಂತ ಇಲ್ಲೇ ಇದ್ವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೋಡಿ ಗಾಯ್ಸ್, ಇವರು ಯಾವುದೋ ಒಂದು ಗುಡ್ಡದಲ್ಲಿರೋ ಹಣ್ಣನ್ನು ಕೇಳ್ತಿದ್ದಾರೆ. ಅದು ನೋಡೋಕೆ ಕೆಂಪು ಇದೆ, ಅದಕ್ಕೆ ಮತ್ತೆ ಮುಳ್ಳಿದಾವೆ, ವಾಪಸ್ ಕಳಿ ಥರ ಇದೆ ನೋಡೋಕ್ಕೆ. ಅದೇನಾದರೂ ನೀವು ತಿಂದಿದ್ದೀರಾ ಕಾಮೆಂಟ್ ಮಾಡಿ ಯಾವ ಹಣ್ಣು ಅಂತ. ಫಸ್ಟ್ ಚಿಕನ್ ತಿಂದ ಆದರೆ ಟೇಸ್ಟ್ ಇಲ್ಲ ಅಂತ ಯಾವ ಥರ ಉಗಿತದೆ ನೋಡಿ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ, ಅವ್ವ, ಅಯ್ಯೋ. ಏನು ಮುಳ್ಳು ಮಾರಾಯ, ಎಲ್ಲಿ ಜಗಣ ಇಲ್ಲಲ್ಲ, ಎಲ್ಲಿ ಹೌದು ಲಿಯಾ ಚಿತ್ರದಾಗ ಕಲ್ಲಿನ ಕೋಟೆದಾಗ ಹೋದಂಗೆ ಆತಪ್ಪ ಇದೆ ಕತಿ. ಹೌದು, ಮತ್ತೆ ಯಾರಕ್ಕೆ ಒನ್ಕೆ ಒಬ್ಬವ ಮಕ್ಕೊಂದು ಹೋಗ್ಯಾಳ. ಬಂತು ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಆಲ್ಮಟ್ಟಿ ವ್ಯೂ ಹೇಗಿದೆ. ಇದೇ ಗೈಸ್ ನಮ್ಮ ಹಳೆ ಊರು ನೋಡಿ. ಇವಾಗ ಹೇಗೆ ಕಾಣ್ತಿದೆ, ಇಷ್ಟು ದೂರ ನದಿಯಲ್ಲಿ ಮುಳುಗಿತ್ತು. ಇವಾಗ ನೋಡಿ, ಇವಾಗೆಲ್ಲ ನೀರು ಖಾಲಿಯಾಗಿದೆ, ಇವಾಗ ಕಾಣ್ತಿದೆ. ಇದೆಲ್ಲ ನಮ್ಮ ಕೃಷ್ಣಾ ನದಿ. ಏನೇ ಹೇಳಿ ಗಾಯ್ಸ್, ಇಂಥ ವ್ಯೂಗೆ ಬಂದು ಮಜಾ ಮಾಡೋದೇ ಬೇರೆ, ಖುಷಿನೇ ಬೇರೆ ನೋಡಿ. ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳಿವೆ. ಏನಾದರೂ ಅಪ್ಪಿ ತಪ್ಪಿ ಬಿದ್ದರೆ ಬಾಯಲ್ಲಿರೋ ಹಲ್ಲು ಎಲ್ಲ ಉದುರೋಗುತ್ತವೆ ನೋಡಿ. ಗಾಳಿ ಸೌಂಡ್ಗೆ ಏನು ಕೇಳಿಸ್ತಿಲ್ಲ ಅನ್ಕೋತೀನಿ, ಆದರೂ ಅಪ್ಪಿ ತಪ್ಪಿ ಅಲ್ಲಿ ಸ್ವಲ್ಪ ಕೇಳಿಸ್ಬೋದು. ಯಾಕೆಂದರೆ ನಾನು ಇವಾಗ ಹೊಸದಾಗಿ ಬ್ಲಾಗ್ ಶುರು ಮಾಡಿದ್ದೀನಿ, ಅದಕ್ಕೆ ಮೈಕ್ ಇಲ್ಲ, ಏನಿಲ್ಲ. ನೋಡೋಣ, ಮುಂದೆ ನಿಮ್ಮ ಸಪೋರ್ಟ್ ಇದ್ದರೆ ಮಾಡೋಣ. ಎಲ್ಲ ನಿಮ್ಮ ಸಪೋರ್ಟ್ ಬೇಕು ಗೈಸ್. ಅದಕ್ಕೆ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ಮಾಡಿದ್ದೀನಿ ಇವಾಗಲೇ, ಅದಕ್ಕೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ, ಬೇಕೀಗ ವಾಪಸ್ಸು ಬಿಸು ಮುತ್ತಿನ ಮಾಲೆ. ಇಲ್ಲಿ ನೋಡಿ ಗಾಯ್ಸ್, ಈ ಗುಡ್ಡ ಈಗ ನೋಡಿ ಹತ್ತೀನಿ. ನೋಡೋಕೆ ತುಂಬ ಎತ್ತರ ಇದೆ, ಅದು ಟ್ರೈ ಮಾಡ್ತೀನಿ, ಬನ್ನಿ. ಕಾಲಿಡೋಕ್ಕೆ ಜಾಗನೇ ಇಲ್ಲ ಗಾಯ್ಸ್. ಏನಾದರೂ ಅಪ್ಪಿ ಬಿದ್ದೆ ಅಂದರೆ ಗೋವಿಂದ. ಬಂದೆ ಯಪ್ಪ. ಯಾರಾದರೂ ಇಂಥ ಗುಡ್ಡ ಹತ್ತಿದ್ದೀರಾ? ನೀವು ಎಲ್ಲಿ ಹೋಗ್ಬೇಕಂತಲೇ ಗೊತ್ತಾಗ್ತಿಲ್ಲ. ಕೈಯಲ್ಲಿ ಮೊಬೈಲ್ ಬೇರೆ ಇದೆ, ಹತ್ತಿದ್ರೆ ಒಂದು ಕೈಯಲ್ಲಿ ಹತ್ತಬೇಕು. ಕೊನೆಗೂ ಹತ್ತಿದೆ, ಇನ್ನು ಸ್ವಲ್ಪ ಇದೆ. ಹತ್ತನ ಫೈನಲಿ ಮೇಲೆ ಬಂದೆ. ಮಿಷನ್ ಕಂಪ್ಲೀಟ್ ಗಾಯ್ಸ್. ನೋಡಿ, ಯಾರೂ ಕಾಣ್ತಿಲ್ಲ, ಅವರೆಲ್ಲರೂ ಮುಂದ್ಗಡೆ ಹೋದರು.
ನಾನಿಲ್ಲಿ ಹಿಂದ್ಗಡೆ ಉಳಿದೆ. ಮತ್ತೆ ಚಿತ್ರದುರ್ಗ ಕಲ್ಲಿನ ಕೋಟೆ ಒಳಗಡೆ ಹೋಗಬೇಕು. ಎಲ್ಲ ಮುಳ್ಳು ಕಲ್ಲು ಬೇಜಾನಿದೆ. ಇಂಥ ಮುಳ್ಳಲ್ಲಿ ಪ್ಲೇಸ್ನ ನೋಡಕ್ಕೆ ಬಂದರೆ ಅರ್ಧ ಜೀವ ಹೋಗಿ ಬಿಡುತ್ತೆ.